ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ನಾಯ್ಡು ವ್ಲಾಗ್ಸ್. ನಾನು ಐಶು ಆ್ಯಂಡ್ ಇವತ್ತು ಹೋಟೆಲ್ಗಿಂತನೂ ಸಖತ್ತಾಗಿರೋ ಒಂದು ಸೆಟ್ ದೋಸೆನ ಮಾಡೋಣ ಬನ್ನಿ. ಸೊ ನಾನು ಅಳತೆನ ಲೋಟದ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಲೋಟ ಅಷ್ಟು ಅವಲಕ್ಕಿನ ತೊಗೊಂಡು ಚೆನ್ನಾಗಿ 2-3 ಸತಿ ವಾಶ್ ಮಾಡಬೇಕು. ವಾಶ್ ಮಾಡಿ ಆದಮೇಲೆ ಅದೇ ಗಿಣ್ಣಲಿಗೆ 1 ಲೋಟ ಅಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಬರುತ್ತಲ್ವ, ಕೇಸರಿಬಾತ್ ರವೆ, ಅದನ್ನು 1 ಲೋಟದಷ್ಟು ಹಾಕ್ತಾಯಿದ್ದೀನಿ. 1/4 ಲೋಟದಷ್ಟು ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೊಂದು 2 ಕಪ್ ಅಷ್ಟು ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ವಿಸ್ಕರಲ್ಲಿ ವಿಸ್ಕ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಟ್ಟರೂ ಓಕೆ, ಒಂದು 5 ನಿಮಿಷ ನೆನೆಸಿ ಮಿಕ್ಸಿ ಮಾಡಿದ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಟೈಮ್ ಇರೋದ್ರಿಂದ ನಾನು ಆ ನೆನೆಯೋ ಟೈಮಲ್ಲಿ ಚಟ್ನಿ ಮಾಡ್ಕೊಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಚಟ್ನಿಗೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಡ್ರೈ ರೋಸ್ಟ್ ಮಾಡಿರೋ ಪೀನಟ್ಸ್ ಅಥವಾ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಮತ್ತು ಹುಣಸೆ ಹಣ್ಣು, ಕೊಬ್ಬರಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪು ಸೇರಿಸಿ ಮಿಕ್ಸಿ ಮಾಡಿದ್ರೆ ನಮ್ಮ ರುಚಿಕರವಾದ ಕಡಲೆ ಬೀಜ ಚಟ್ನಿ ರೆಡಿ ಆಗುತ್ತೆ. ಅದು ನನಗಂತೂ ಕಡಲೆ ಬೀಜ ಚಟ್ನಿ ಎಲ್ಲದ್ರ ಜೊತೆಗೂ ಇಷ್ಟ. ಲೈಕ್ ಖಾರ ಬಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು ಅಥವಾ ಚಿತ್ರಾನ್ನ ಜೊತೆಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಚಟ್ನೀಸ್. ಸೊ ಚಟ್ನಿ ಆದಮೇಲೆ ಅಷ್ಟೊತ್ತಿಗೆ ನಮ್ಮ ಮಿಶ್ರಣ ಏನು ಕಲಸಿಟ್ಟಿದ್ವಿ ಅದು ನೆಂದಿತ್ತು. ಸೊ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ನೀವು ತುಂಬ ನುಣ್ಣಗೆ ಮಾಡ್ಕೊಳ್ಳಿ, ನಾವು ಯಾವ ಥರ ದೋಸೆ ಬ್ಯಾಟರ್ನ ಮಾಡ್ಕೊಳ್ತೀವೋ ಅದೇ ಥರ. ನಾನು ಕೂಡ 2 ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿದ್ರೆ ಆಯಿತು. ದೋಸೆ ಮೇಲೆ ಟಾಪಿಂಗ್ಸ್ಗೆ ಅಂತ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, 1-2 ಈರುಳ್ಳಿ ಮತ್ತು ಕೊತ್ತಂಬರಿನ ಕೂಡ ಕಟ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೆ. ಇವಾಗ ಅಂಚು ಚೆನ್ನಾಗಿ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿ ಈ ಥರ ದಪ್ಪಕ್ಕೆ ಹೊಯ್ಕೋಬೇಕು. ಬ್ಯಾಟರ್ ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪನೇ ಅಂದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ಇವಾಗ ದಪ್ಪಕ್ಕೆ ನಾನು ದೋಸೆ ಹಾಕಾದ್ಮೇಲೆ ಟಾಪಿಂಗ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಬಂದಿದ್ದು ಟಾಪಿಂಗ್ಸ್ ಹಾಕ್ಬೋದು, ಕೊತ್ತಂಬರಿ ಹಾಕ್ಬೋದು, ಆಮೇಲೆ ಕ್ಯಾರೆಟ್ ಹಾಕ್ಬೋದು, ಅದು ನಿಮ್ಮ ಇಷ್ಟ, ಪನ್ನೀರ್ ಹಾಕ್ಕೋಬೋದು ಆ ಥರ. ನನಗೆ ಸಬ್ಬಸಿಗೆ ಫ್ಲೇವರ್ ಇಷ್ಟ, ಸೊ ನಾನು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನಾನು ಮುಚ್ತಾಯಿದ್ದೀನಿ 1-2 ನಿಮಿಷ ಚೆನ್ನಾಗಿ ಕುಕ್ ಆಗಲಿ ಅಂತ. ಸೊ ಇದು ಮಾಡೋದು ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಟೇಸ್ಟಿ, ಹೇಳೋಕ್ಕೆ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಂತೂ ಒಂದು ಸಲ ನೀವು ಟ್ರೈ ಮಾಡಲೇಬೇಕು, ಬಿಕಾಸ್ ಈಸಿನೂ ಟೇಸ್ಟಿನೂ. ಸೊ ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಸೆಟ್ ದೋಸೆ ರೆಡಿ. ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ನೀವು ಮಾಡಿದಾಗಲೇ ಅದು ಗೊತ್ತಾಗೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.